ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಕೆಳಗಡೆ ಒಂದು ದೇಶಕ್ಕೆ ಆದಾಯ ಅನ್ನೋದು ಎಲ್ಲಿಂದ ಬರುತ್ತೆ? ತೆರಿಗೆಗಳಿಂದ. ಆ ತೆರಿಗೆಗಳಲ್ಲಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅನ್ನೋ ಎರಡು ರೀತಿಯ ತೆರಿಗೆಗಳು. ನೇರ ತೆರಿಗೆ ಅಂದರೆ ನಾವು ಕಟ್ಟೋ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ನಾವು ಕೆಲಸ ಮಾಡೋದಕ್ಕೆ ಕಟ್ಟೋ ಪ್ರೊಫೆಷನಲ್ ಟ್ಯಾಕ್ಸು, ಆಸ್ತಿಗಳ ಮೇಲೆ ಪಾವತಿ ಮಾಡೋ ತೆರಿಗೆಗಳು, ಕ್ಯಾಪಿಟಲ್ ಗೇನ್ಸ್ ಮೇಲೆ ಕಟ್ಟೋ ಟ್ಯಾಕ್ಸು, ಇವೆಲ್ಲ ಕೂಡ ನೇರ ತೆರಿಗೆಗಳು ಅನ್ನಿಸ್ಕೊಂಡ್ರೆ, ಪರೋಕ್ಷ ತೆರಿಗೆಗಳಲ್ಲಿ GST, ಎಕ್ಸೈಸ್ ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿಗಳು ಮುಂತಾದವು ಸೇರ್ಕೊಳ್ತವೆ. ಇನ್ನು ಈ ಒಟ್ಟು ತೆರಿಗೆ ಅಂದರೆ ನೇರ ಮತ್ತು ಪರೋಕ್ಷ ತೆರಿಗೆಗಳಿಂದ ಬರುವ ಆದಾಯ ಇದೆ ನೋಡಿ, ಅದರಲ್ಲಿ ಹೆಚ್ಚು ಆದಾಯವನ್ನು ಕೊಡೋದು ನೇರ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ಗಳು. ಅಂದ್ರೆ ನಾವು ನಮ್ಮ ದುಡಿಮೆಗೆ, ನಮ್ಮ ಉಳಿತಾಯಕ್ಕೆ, ನಮ್ಮ ಆದಾಯಕ್ಕೆ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ನೋಡಿ, ಅದರ ಪ್ರಮಾಣ 56.72%. ಇನ್ನು ಇದರಲ್ಲಿ ಕೂಡ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ನಮ್ಮಲ್ಲಿನ ಆದಾಯ ತೆರಿಗೆ. ಅದರ ಪಾಲು 22%. GSTಯ ಪಾಲು 14%. ಇನ್ನು 140 ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇರೋರು 7.5 ಕೋಟಿ ಮಂದಿ. ಈ 7,54,00,000 ಮಂದಿ ಆದಾಯ ತೆರಿಗೆ ಪಾವತಿದಾರರು ಈ ದೇಶಕ್ಕೆ 22% ತೆರಿಗೆಯನ್ನು ಕಟ್ಟಿದ್ರೆ, ಇನ್ನುಳಿದವರು ಹಾಗೂ ಈ ಆದಾಯ ತೆರಿಗೆ ಪಾವತಿದಾರರು ಸೇರ್ಕೊಂಡಂಗೆ ಈ ದೇಶದ ಜನ GSTಯ ಮೂಲಕ ಸರ್ಕಾರಕ್ಕೆ ಪಾವತಿ ಮಾಡೋದು 14% ಪರೋಕ್ಷ ತೆರಿಗೆಯನ್ನ. ಇಲ್ಲಿ ಯಾರು ದುಡಿತಾರೆ, ಯಾರು ನ್ಯಾಯವಾಗಿ ತಮ್ಮ ದುಡಿಮೆಯನ್ನ ಡಿಕ್ಲೇರ್ ಮಾಡ್ಕೋತಾರೆ, ಅವರು ದುಡಿದ ಹಣಕ್ಕೂ ತೆರಿಗೆ ಕಟ್ಟಬೇಕು, ಜೊತೆಗೆ ಅವರು ಮಾಡುವ ಖರೀದಿಗಳಿಗೂ GST ಕಟ್ಟಬೇಕು. ಆದ್ರೆ ಸರ್ಕಾರ ಮಾತ್ರ ಅವರಿಗೆ ಏನನ್ನು ಕೊಡೋದಿಲ್ಲ. ಯಾರು ದುಡಿಯೋದಿಲ್ಲ ಅಥವಾ ದುಡಿದ್ರೂ ಕೂಡ ತಾವು ದುಡಿದ ಹಣಕ್ಕೆ ಲೆಕ್ಕ ಕೊಡೋದಿಲ್ಲ, ಅಂಥವರಿಗೆ ಸರ್ಕಾರ ಎಲ್ಲವನ್ನ ಕೊಡುತ್ತೆ, ಅದು ಕೂಡ ಉಚಿತವಾಗಿ. ಅವರಿಗೆ ಆಹಾರ, ಔಷಧ, ಚಿಕಿತ್ಸೆ ಎಲ್ಲ ಈ ದೇಶದಲ್ಲಿ ಫ್ರೀಯಾಗಿ ಸಿಗುತ್ತವೆ. ಇಲ್ಲಿ ಸರ್ಕಾರ ಏನನ್ನ ಪ್ರೋತ್ಸಾಹಿಸ್ತಾ ಇದೆ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತಾದರೂ ನಾನಿಲ್ಲಿ ಹೇಳೋದಿಕ್ಕೆ ಹೋಗ್ತಾ ಇರೋ ವಿಷಯ ಅದಲ್ಲ. ಹೀಗಾಗಿ ಅದನ್ನ ಬಿಟ್ಟು ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಕಳೆದ ಬಜೆಟಲ್ಲಿ 11.08 ಲಕ್ಷ ಕೋಟಿಯಷ್ಟು ಇನ್ಕಮ್ ಟ್ಯಾಕ್ಸ್ ಸಂಗ್ರಹದ ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು. ಆದರೆ ಈಗ ಅದಕ್ಕಿಂತಲೂ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಾಗೆಯೇ ಕಾರ್ಪೊರೇಟ್ ಟ್ಯಾಕ್ಸ್ ಸೇರಿದಂತೆ ಡೈರೆಕ್ಟ್ ಟ್ಯಾಕ್ಸ್ನಿಂದ ಬರುವ ಆದಾಯ ಕೂಡ ಈ ಬಾರಿ ಹೆಚ್ಚಾಗುವ ಸಾಧ್ಯತೆಗಳು ಕಾಣ್ತಾ ಇದ್ದು, ಅದು 25.86 ಲಕ್ಷ ಕೋಟಿಯನ್ನು ಮುಟ್ಟಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ನ ಸಂಗ್ರಹ ಎಷ್ಟಾಗ್ತಾ ಇದೆ? ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇರೋ ವ್ಯಕ್ತಿಗಳು ಯಾರು? ಈ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ನ ಪಾಲೆಷ್ಟು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಕಳೆದ ಫೆಬ್ರವರಿಯಲ್ಲಿ ಭಾರತದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಿದರು. ಈ ಬಾರಿ ಒಟ್ಟು 50.65 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡಿಸಲಾಯಿತು. ಅದರಲ್ಲಿ 34.96 ಲಕ್ಷ ಕೋಟಿ ಆದಾಯ ಇದೆ. ಇನ್ನುಳಿದ 14.82 ಲಕ್ಷ ಕೋಟಿಯನ್ನ ಸಾಲದ ರೂಪದಲ್ಲಿ ಪಡೆಯಲಾಗ್ತಾ ಇದೆ. ಸೊ ಇಲ್ಲಿ ಭಾರತಕ್ಕೆ ಆದಾಯ ಬರ್ತಾ ಇದೆಯಲ್ಲ, ಅದರಲ್ಲಿ ಸಿಂಹಪಾಲು ಡೈರೆಕ್ಟ್ ಟ್ಯಾಕ್ಸ್ ನಿಂದ ಬರುತ್ತೆ. ಮಾರ್ಚ್ 15ರವರೆಗಿನ ಮಾಹಿತಿಯ ಪ್ರಕಾರ ಭಾರತ ಸರ್ಕಾರಕ್ಕೆ ಬರುವ ಒಟ್ಟು ಡೈರೆಕ್ಟ್ ಟ್ಯಾಕ್ಸ್ 25.86 ಲಕ್ಷ ಕೋಟಿಗೆ ಏರಿಕೆ ಆಗಿದೆಯಂತೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಅದು 16.15% ಹೆಚ್ಚಳವನ್ನು ಕಂಡಿದೆ. ಇದು ಏಪ್ರಿಲ್ 1, 2024ರಿಂದ ಮಾರ್ಚ್ 15, 2025ರ ಲೆಕ್ಕಾಚಾರ. ಹೀಗಾಗಿ ಈ ಹಣಕಾಸು ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಂದ 12.57 ಲಕ್ಷ ಕೋಟಿಯಷ್ಟು ಸಂಗ್ರಹ ಆಗಬಹುದು ಅಂತ ಸರ್ಕಾರದ ಮೂಲಗಳು ಹೇಳ್ತಾ ಇವೆ. ಹಾಗಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಹಾಗೆ ನೋಡಿದ್ರೆ ಬಜೆಟ್ ಅಲ್ಲಿ ಈ ಬಾರಿ ಇನ್ಕಮ್ ಟ್ಯಾಕ್ಸ್ 11.87 ಲಕ್ಷ ಕೋಟಿಯಷ್ಟು ಆಗಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಈಗ ಅದನ್ನು ಮೀರಿ 12.57 ಲಕ್ಷ ಕೋಟಿಯನ್ನು ತಲುಪುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಇದೆಯಲ್ಲ, ಅದು ಈ ಬಾರಿ 10.2 ಲಕ್ಷ ಕೋಟಿಯಷ್ಟು ಆಗಬಹುದು ಅಂತ ಹೇಳಲಾಗಿತ್ತು. ಆದರೆ ಈಗಿನ ಲೆಕ್ಕಾಚಾರಗಳ ಪ್ರಕಾರ ಅದು 9.8 ಲಕ್ಷ ಕೋಟಿಗೆ ನಿಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಹಾಗಂದ್ರೆ ಷೇರುಗಳು, ಮ್ಯೂಚುವಲ್ ಫಂಡ್ಗಳು ಮುಂತಾದವುಗಳ ಖರೀದಿ ಹಾಗೂ ಮಾರಾಟದ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ಇದೆಯಲ್ಲ, ಅದರ ಮೂಲಕ 53,095 ಕೋಟಿ ರೂಪಾಯಿಗಳು ಬರಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಇದರ ಲೆಕ್ಕವನ್ನು ಬಜೆಟ್ ಅಲ್ಲಿ 37,000 ಕೋಟಿಯಷ್ಟು ಅಂತ ಹೇಳಲಾಗಿತ್ತು. ಈಗ ಅದು ಕೂಡ 53,000 ಕೋಟಿಗೆ ಏರಿಕೆ ಆಗ್ತಾ ಇದೆ. ಈ ಬಾರಿ ಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದು ಬಜೆಟ್ನ ನಿರೀಕ್ಷೆಗಳಿಗಿಂತಲೂ ಸ್ವಲ್ಪ ಹೆಚ್ಚು ಸಂಗ್ರಹಗೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ. ಅದರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತೆ ಕಾಣಿಸಿದ್ರೂ ಕೂಡ ಆದಾಯ ತೆರಿಗೆ ಹಾಗೂ GST ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಜೆಟ್ ಅಲ್ಲಿ ಹೇಳಲಾದ 22.07 ಲಕ್ಷ ಕೋಟಿಗಿಂತಲೂ ಇನ್ನೂ ಒಂದು 30,000 ಕೋಟಿ ಹೆಚ್ಚುವರಿ ತೆರಿಗೆ ಸಂಗ್ರಹವಾಗುವ ಸಾಧ್ಯತೆಗಳು ಈ ಬಾರಿ ದಟ್ಟವಾಗಿ ಕಾಣ್ತಾ ಇವೆ.
ಇನ್ನು ಇನ್ಕಮ್ ಟ್ಯಾಕ್ಸ್ ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಬಹುತೇಕರು ಅಡ್ವಾನ್ಸ್ ಆಗಿ ಪಾವತಿ ಮಾಡ್ತಾರೆ. ವೇತನದಾರ ವರ್ಗ ಏನಿದೆ ಅವರ ತೆರಿಗೆ ಪ್ರತಿ ತಿಂಗಳು ಅವರ ವೇತನದಲ್ಲೇ ಕಡಿತವಾಗುತ್ತೆ. ಇನ್ನುಳಿದ ಪ್ರೊಫೆಷನಲ್ಸ್ ಕೂಡ ಬಹುತೇಕ ಅಡ್ವಾನ್ಸ್ ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಇಲ್ಲಿವರೆಗೆ ಅಂದ್ರೆ ಮಾರ್ಚ್ 15ರವರೆಗೆ ಸುಮಾರು 7.57 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಾರ್ಪೊರೇಟ್ ವಲಯದ ಮುಂಗಡ ತೆರಿಗೆ ಪಾವತಿ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ವಿಭಾಗದಲ್ಲಿ ಈಗಾಗಲೇ 2.87 ಲಕ್ಷ ಕೋಟಿಯಷ್ಟು ತೆರಿಗೆ ಪಾವತಿ ಆಗಿದೆ. ಗೆಳೆಯರೆ, ಇಲ್ಲಿ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ 208 ಪ್ರಕಾರ ಯಾರು 10,000ಕ್ಕೂ ಅಧಿಕ ವಾರ್ಷಿಕ ತೆರಿಗೆ ಪಾವತಿ ಮಾಡ್ತಾರೋ ಅಂಥವರು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಹಾಗಲ್ಲದೆ ಕೊನೆಯವರೆಗೆ ಇಟ್ಕೊಂಡು ಟ್ಯಾಕ್ಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಹತ್ತಿರ ಬಂದ ನಂತರ ನಾವು ಪಾವತಿ ಮಾಡ್ತೀವಿ ಅಂದ್ರೆ ಅಂಥವರಿಗೆ ಒಂದಷ್ಟು ಬಡ್ಡಿ ಹಾಗೂ ಫೈನ್ ಅನ್ನು ಕೂಡ ಹಾಕಲಾಗುತ್ತೆ. ಸುಂಕದವರಿಗೆ ಸುಖ ದುಃಖ ಏನು ಗೊತ್ತಾಗೋದಿಲ್ಲ ಅಂತ ಏನು ಸುಮ್ಮನೆ ಹೇಳಿದ್ದಾರೆ. ತೆರಿಗೆ ಪಾವತಿಯನ್ನ ಸಕಾಲದಲ್ಲಿ ಮಾಡಬೇಕು, ಇಲ್ಲ ಅಂದ್ರೆ ನಾವು ಕಟ್ಟೋ ತೆರಿಗೆಗೆ ಕೂಡ ಅವರು ಬಡ್ಡಿ ಫೈನು ಹಾಕ್ತಾರೆ. ಸೊ ಅದೆಲ್ಲವನ್ನ ಹಾಕಿಸ್ಕೊಳ್ಳೋ ಬದಲು ಸ್ವಲ್ಪ ಬೇಗ ಒಂದಷ್ಟು ತೆರಿಗೆಯನ್ನು ಪಾವತಿ ಮಾಡಿಬಿಡೋದು ಒಳ್ಳೆಯದು. ಇನ್ನು ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಾನು ಸೇರಿದ ಹಾಗೆ ಸುಮಾರು 7.5 ಕೋಟಿಗೂ ಅಧಿಕ ಮಂದಿ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀವಿ ಅಲ್ವಾ. ಈ 7.5 ಕೋಟಿಲಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವುದು ಯಾರು? ಸಾಮಾನ್ಯವಾಗಿ ಯಾರು ಹೆಚ್ಚು ಆದಾಯವನ್ನು ಗಳಿಸ್ತಾರೋ ಅವರು ಹೆಚ್ಚು ತೆರಿಗೆಯನ್ನು ಕಟ್ತಾರೆ. ನಮ್ಮಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವುದು ಸಿನಿಮಾ ನಟರು, ಕ್ರಿಕೆಟರ್ಸ್ ಮುಂತಾದ ಸೆಲೆಬ್ರಿಟಿ ಕ್ಯಾಟಗರಿಯ ಜನ. ಕಳೆದ ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಆದಾಯ ತೆರಿಗೆಯನ್ನು ಪಾವತಿ ಮಾಡುವ ಜನರ ಪಟ್ಟಿಯಲ್ಲಿ ಮೊದಲ ಹೆಸರು ಶಾರುಖ್ ಖಾನ್ ಅವರದಿತ್ತು. ಆದರೆ ಈ ವರ್ಷ ಶಾರುಖ್ ಅವರನ್ನ ಹಿಂದಿಕ್ಕಿರುವ ಮತ್ತೊಬ್ಬ ಸೂಪರ್ ಸ್ಟಾರ್ ಭಾರತದ ಗರಿಷ್ಠ ಆದಾಯ ತೆರಿಗೆ ಪಾವತಿದಾರ ಆಗುವ ಲಕ್ಷಣಗಳು ಕಾಣ್ತಾ ಇವೆ. ಈಗಾಗಲೇ ಅವರು ಭಾರಿ ಮೊತ್ತದ ಮುಂಗಡ ತೆರಿಗೆಯನ್ನು ಕೂಡ ತುಂಬಿದ್ದಾರೆ. ಅವರ ಒಂದು ವರ್ಷದ ಟ್ಯಾಕ್ಸ್ ಮೊತ್ತ 120 ಕೋಟಿಯನ್ನು ಮುಟ್ಟುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಟಾರ್ ನಟ ಅಲ್ಲು ಅರ್ಜುನ್ನೇ ಇರಬೇಕು. ಅವರು ಪುಷ್ಪ 2 ಸಿನಿಮಾಗಾಗಿ 275 ಕೋಟಿ ರೂಪಾಯಿಗಳನ್ನ ತಗೊಂಡಿದ್ದಾರೆ. ಹೀಗಾಗಿ 120 ಕೋಟಿ ಟ್ಯಾಕ್ಸ್ ಕಟ್ಟೋದು ಅವರೇ ಇರಬೇಕು ಅಂತ ನೀವು ಅಂದ್ಕೋತಿರ್ಬೇಕು. ಅಥವಾ ಪ್ರಭಾಸ್, ರಜನಿಕಾಂತ್, ಸಲ್ಮಾನ್ ಖಾನ್, ವಿಜಯ್ ತಳಪತಿ, ಹೀಗೆ ಹಲವಾರು ಸ್ಟಾರ್ ನಟರ ಮುಖಗಳು ನಿಮ್ಮ ಕಣ್ಣು ಮುಂದೆ ಬರ್ತಲೂ ಇರಬಹುದು. ಆದರೆ ಈ ಬಾರಿ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಾ ಇರೋದು ಇವ್ರು ಯಾರೂ ಅಲ್ಲ. ಬದಲಾಗಿ 82 ವರ್ಷ ವಯಸ್ಸಿನ ಬಾಲಿವುಡ್ನ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅತಿ ಹೆಚ್ಚು ತೆರಿಗೆ ಪಾವತಿದಾರ ಅನ್ನೋ ಕೀರ್ತಿಗೆ ಭಾಜನರಾಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಕಳೆದ ವರ್ಷ ಅಮಿತಾಬ್ ಬಚ್ಚನ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗಳ ಪಟ್ಟಿಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದ್ರು. ಆದರೆ ಈ ಬಾರಿ ಅವರು ತಮ್ಮ ಟ್ಯಾಕ್ಸ್ ಮೊತ್ತವನ್ನು 70% ಹೆಚ್ಚು ಮಾಡಿಕೊಳ್ಳೋದ್ರ ಮೂಲಕ ಮೊದಲ ಸ್ಥಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಬಾಲಿವುಡ್ನ ಬಾದ್ಶಾ ಈ ಪಟ್ಟಿಲಿ ಕೆಳಗೆ ಕುಸಿಯೋ ಹಾಗಾಗಿದೆ. ಇಲ್ಲಿ ಅಮಿತಾಬ್ ಬಚ್ಚನ್ ತಮ್ಮ 82ನೇ ವಯಸ್ಸಲ್ಲಿ ಕೂಡ ವರ್ಷಕ್ಕೆ 350 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಗಳಿಸ್ತಾ ಇರೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಅದರಲ್ಲಿ 30% ಅಂದ್ರೆ 120 ಕೋಟಿಯಷ್ಟು ಅವರು ಟ್ಯಾಕ್ಸ್ ಅನ್ನ ಕಟ್ಟುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಅಮಿತಾಬ್ ಬಚ್ಚನ್ 52.5 ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಕಳೆದ ವರ್ಷ ಶಾರುಖ್ ಖಾನ್ 92 ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಪಾವತಿ ಮಾಡಿದ್ರು. ಬಚ್ಚನ್ ಈ ಬಾರಿ ಆ ದಾಖಲೆಯನ್ನು ಮುರಿಯುವ ಸಾಧ್ಯತೆ ಇದೆ. ಗೆಳೆಯರೆ, ಮುಪ್ಪಾದಷ್ಟು ಮಾವಿನ ಸಿಹಿ ಜಾಸ್ತಿ ಅಂತಾರಲ್ಲ, ಹಾಗೆ ವಯಸ್ಸಾದಷ್ಟು ಅಮಿತಾಬ್ ಅದ್ಭುತವಾಗಿ ನಟಿಸೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಕಲ್ಕಿ ಅಂತ ಒಂದು ಸಿನಿಮಾ ಬಂತು. ಅದರಲ್ಲಿ ಹೀರೋ ಪ್ರಭಾಸ ಅಮಿತಾಬ್ ಬಚ್ಚನ್ ಅನ್ನೋಷ್ಟರ ಮಟ್ಟಿಗೆ ಬಚ್ಚನ್ ತಮ್ಮ ಅಭಿನಯವನ್ನು ತೋರಿದ್ರು. ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ ಅನ್ನೋಷ್ಟು ಉತ್ಸಾಹ ಅವರದ್ದು. ಇನ್ನು ರಜನಿಕಾಂತ್ ಅಭಿನಯದ ವೆಟಯನ್ ಸಿನಿಮಾದಲ್ಲಿ ಕೂಡ ಅಮಿತಾಬ್ ಅವರದ್ದು ತುಂಬಾ ಗಂಭೀರವಾದ ಪಾತ್ರ. ರಜನಿ ಎದುರಿಗೆ ಬೇರೆ ಯಾವ ಪಾತ್ರಗಳು ಗಮನ ಸೆಳೆಯೋದು ತುಂಬಾ ವಿರಳ. ಆದ್ರೆ ವೆಟಯನ್ ನಲ್ಲಿ ಅಮಿತಾಬ್ ಅವರ ಪಾತ್ರ ರಜನಿ ಪಾತ್ರಕ್ಕಿಂತಲೂ ಹೆಚ್ಚು ಗಾಂಭೀರ್ಯದಿಂದ ಕೂಡಿತ್ತು ಮತ್ತು ಪ್ರೇಕ್ಷಕರ ಮೆಚ್ಚುಗೆಗೆ ಕೂಡ ಪಾತ್ರ ಆಯಿತು. ಇದರ ಜೊತೆಗೆ ಅಮಿತಾಬ್ ಬಚ್ಚನ್ ಈ ವಯಸ್ಸಲ್ಲಿ ಕೂಡ ಕೌನ್ ಬನೇಗಾ ಕರೋಡ್ಪತಿ ಶೋನ ನಡೆಸ್ಕೊಡ್ತಾರೆ. ಆ ಶೋ ಭಾರತ ಅಷ್ಟೇ ಅಲ್ಲದೆ ಜಗತ್ತಿನ ನಾನಾ ಭಾಗಗಳಲ್ಲಿ ಅಭಿಮಾನಿಗಳನ್ನು ಹೊಂದಿದೆ. ಹೀಗಾಗಿ ಅಮಿತಾಬ್ಗೆ ಅಲ್ಲಿ ಕೂಡ ಸಾಕಷ್ಟು ಹಣ ಬರುತ್ತೆ. ಇದರ ಜೊತೆಗೆ ಅಮಿತಾಬ್ ಅವರ ಹೂಡಿಕೆಗಳು, ಅದರಿಂದ ಬರುವ ಆದಾಯ, ಟಾಪ್ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅವರು ಕಾಣಿಸ್ಕೋತಾರೆ. ಹೀಗೆ ಅಮಿತಾಬ್ ಅವರ ಆದಾಯ ಹೆಚ್ಚಾಗ್ತಲೇ ಇದೆ ಅನ್ನೋದು ಅವ್ರು ಕಟ್ತಾ ಇರೋ ತೆರಿಗೆಯಿಂದ ಗೊತ್ತಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಅಷ್ಟೇ ಅಲ್ಲ, ಯಾರ್ಯಾರು ಸರಿಯಾಗಿ ತಮ್ಮ ಆದಾಯಕ್ಕೆ ತಕ್ಕ ಹಾಗೆ ತೆರಿಗೆಯನ್ನು ಪಾವತಿ ಮಾಡ್ತಾರೋ ಅವರೆಲ್ಲ ಕೂಡ ಗೌರವಕ್ಕೆ ಅರ್ಹರೇ. ಈ ತೆರಿಗೆಯಿಂದಲೇ ಸರ್ಕಾರಗಳ ಬೊಕ್ಕಸಕ್ಕೆ ಆದಾಯ ಬರ್ತಾ ಇರೋದು. ಬರೀ ಸಿನಿಮಾ ನಟರು ಮಾತ್ರ ಅಲ್ಲ, ಯಾರೋ ಸಾಫ್ಟ್ವೇರ್ ಉದ್ಯೋಗಿ, ಮತ್ಯಾರೋ ಸಣ್ಣ ವ್ಯಾಪಾರಿ, ಹಾಗೆ ಸಾಕಷ್ಟು ಜನ ಈ ದೇಶದ ಬೊಕ್ಕಸಕ್ಕೆ ತಾವು ದುಡಿದ ಹಣವನ್ನು ತುಂಬುತ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಕೊಡ್ತಾ ಇರೋದಂತೂ ಏನೂ ಇಲ್ಲ. ಅವರಿಗೆ ಯಾವ ಉಚಿತಗಳು, ಸರ್ಕಾರಿ ಸೌಲಭ್ಯಗಳು ಅನ್ವಯ ಆಗೋದಿಲ್ಲ. ಅವರ ಆರೋಗ್ಯವನ್ನು ಅವರೇ ನೋಡ್ಕೋಬೇಕು, ಅದಕ್ಕೂ ಅವರೇ ಇನ್ಶೂರೆನ್ಸ್ ಅನ್ನು ಕಟ್ಟಬೇಕು. ಹಾಗೆ ಕಟ್ಟೋ ಪ್ರೀಮಿಯಂ ಮೇಲೆ ಕೂಡ ಅವರಿಗೆ ತೆರಿಗೆಯ ಬರೆ ಎಳೆಯಲಾಗುತ್ತೆ. ಅವರು ಸರ್ಕಾರಗಳಿಂದ ಏನು
ನಿರೀಕ್ಷೆ ಮಾಡೋದೂ ಇಲ್ಲ. ಅವರಿಗೆ ಏನು ಕೊಡೋದು ಕೂಡ ಬೇಡ. ಆದರೆ ಸರ್ಕಾರಗಳು ಮತ್ತು ಸಮಾಜ ಅವರಿಗೆ ಕನಿಷ್ಠ ಗೌರವವನ್ನಾದರೂ ಕೊಡಲೇಬೇಕು. ಈ ಪ್ರಾಮಾಣಿಕ ತೆರಿಗೆದಾರರೇನಿದ್ದಾರೆ ಅವರ ಜೊತೆ ಈ ದೇಶ ಸ್ವಲ್ಪ ಗೌರವಯುತವಾಗಿ ನಡ್ಕೊಂಡ್ರೆ ಅಷ್ಟು ಸಾಕು. ಇನ್ನು ಈ ಬಾರಿ ಅಮಿತಾಬ್ 120 ಕೋಟಿಯಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬಹುದು ಅಂತ ಹೇಳೋ ಹೊತ್ತಲ್ಲೇ ಶಾರುಖ್ ಕೂಡ ಕಳೆದ ಬಾರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್ ಅನ್ನು ಕಟ್ಟುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಇದರ ಜೊತೆಗೆ ತಮಿಳುನಾಡಿನ ನಟ, ಈಗ ಹೊಸ ರಾಜಕೀಯ ಪಕ್ಷವನ್ನು ಕೂಡ ಹುಟ್ಟುಹಾಕಿರುವ ತಳಪತಿ ವಿಜಯ್ ಕೂಡ ಸುಮಾರು 80 ಕೋಟಿಯಷ್ಟು ತೆರಿಗೆಯನ್ನು ಕಟ್ತಾ ಇದ್ದಾರೆ. ಹಾಗೆ ಸಲ್ಮಾನ್ ಖಾನ್ 75 ಕೋಟಿ ಟ್ಯಾಕ್ಸ್ ಕಟ್ಟಿದರೆ ಇನ್ನು ಅನೇಕರು ತಮ್ಮ ಆದಾಯದ ಒಂದಷ್ಟು ಭಾಗವನ್ನು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಟ್ಯಾಕ್ಸ್ ಕಟ್ತಾ ಇರೋರ ಪ್ರಮಾಣ 5% ಮಾತ್ರ. ಈ ಪ್ರಮಾಣ ಸ್ವಲ್ಪ ಹೆಚ್ಚಾದರೆ ದೇಶದ ಬೊಕ್ಕಸಕ್ಕೆ ಮತ್ತಷ್ಟು ಹಣ ಹರಿದು ಬರುತ್ತೆ. ಇನ್ನು ಸರ್ಕಾರಗಳು ಕೂಡ ಸಾಲ ಮಾಡಿ ಆದರೂ ಫ್ರೀ ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತಾ ಹೋಗೋದನ್ನು ನಿಲ್ಲಿಸಬೇಕು. ಫ್ರೀಗಳನ್ನು ನಿಲ್ಲಿಸಬೇಕು ಅಂದ ಕೂಡಲೇ ನನ್ನ ಮೇಲೆ ಕೆಲವರು ಯುದ್ಧಕ್ಕೆ ಬರ್ತಾರೆ ಅನ್ನೋದು ನನಗೆ ಗೊತ್ತು. ನಾನು ಬಡವರ ವಿರೋಧಿ ಅಲ್ಲ, ಆದರೆ ದುಡಿಮೆನೇ ಮಾಡದೆ ಕೂತು ತಿನ್ನೋ ಪರಾವಲಂಬಿ ಜೀವಿಗಳಿವೆಯಲ್ಲ ಅವುಗಳ ವಿರೋಧಿ ನಾನು. ಉಚಿತಗಳು ಯಾರಿಗೆ ತಲುಪಬೇಕು ಅವರಿಗೆ ತಲುಪಿದ್ರೆ ತಪ್ಪಿಲ್ಲ. ಆದರೆ ಹಳ್ಳಿಗಳಲ್ಲಿ ಇವತ್ತು ಉಚಿತಗಳು ಯಾರನ್ನ ತಲುಪ್ತಾ ಇವೆ ಮತ್ತು ಅದರ ಪರಿಣಾಮ ಏನಾಗ್ತಾ ಇದೆ ಅನ್ನೋದು ಗ್ರಾಮೀಣ ಬದುಕುಗಳ ಪರಿಚಯ ಇದ್ದವರಿಗೆ ಮಾತ್ರ ಗೊತ್ತಾಗುತ್ತೆ. ಕೃಷಿ ಕಾರ್ಮಿಕರು ಸಿಗದೆ ಸಾಕಷ್ಟು ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳು ನಿಂತು ಹೋಗ್ತಾ ಇವೆ. ಸಣ್ಣ ರೈತರು ಜಮೀನುಗಳನ್ನು ಪಾಳ್ಬಿಟ್ಟು ಪಟ್ನಾ ಸೇರಿಕೊಳ್ಳೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಉಚಿತಗಳು ಆರ್ಥಿಕತೆಗೆ ಪೂರಕವಾಗಿರಬೇಕೇ ಹೊರತು ಮಾರಕ ಆಗಬಾರದು. ಈಗ ನೋಡಿ, ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ತಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ಅಸಲಿ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ. ಉಚಿತಗಳ ಘೋಷಣೆ ಮಾಡಿದಾಗ ನಮಗದು ಏನಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಕೊಡೋದಿಕ್ಕೆ ಶುರು ಮಾಡಿದ ಮೇಲೆ ಅದರ ಭಾರ ಏನು ಅನ್ನೋದು ಗೊತ್ತಾಗಿದ್ದು, ಈಗ ಸಾಲ ತಂದು ಭರವಸೆಗಳನ್ನು ಪೂರೈಸ್ತಾ ಇದ್ದೀವಿ ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೀರಿನ ಬೆಲೆಯಿಂದ ಹಿಡಿದು ಎಲ್ಲವನ್ನೂ ಸರ್ಕಾರ ಏರಿಕೆ ಮಾಡ್ತಾ ಹೋಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಟಾಯ್ಲೆಟ್ ಟ್ಯಾಕ್ಸ್ ಹಾಕ್ತಾರೆ ಅನ್ನೋದು ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿತ್ತು. ಇದೆಲ್ಲ ಯಾಕೆಂದ್ರೆ ನಮ್ಮಲ್ಲಿ ತೆರಿಗೆ ಪಾವತಿ ಮಾಡೋರು ಕಡಿಮೆ, ಉಚಿತಗಳಿಗೆ ಕೈಯೊಡ್ಡೋರು ಹೆಚ್ಚಾಗ್ತಾ ಇರೋದ್ರ ಪರಿಣಾಮ ಇದು. ಇಲ್ಲಿ ನಿಮಗೆ ಗೊತ್ತಿರಲಿ, ಜಗತ್ತಲ್ಲಿ ಯಾವುದೂ ಕೂಡ ಉಚಿತವಾಗಿ ಸಿಗೋದಿಲ್ಲ. ಹೆಂಡತಿಗೆ 2,000 ಕೊಟ್ರೆ ಗಂಡನ ಎಣ್ಣೆ ರೇಟ್ ಜಾಸ್ತಿ ಮಾಡಿ 4,000 ಕಿತ್ಕೊಳ್ಳೋ ಜನ ಇವರು. ಇನ್ನು ಹೆಣ್ಣು ಮಕ್ಕಳ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವುದು ತಪ್ಪಲ್ಲ. ಅದಕ್ಕಾಗಿ ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡಿ. ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಎಲ್ಲ ಕಡೆಯಲ್ಲೂ ಹೆಣ್ಣು ಮಕ್ಕಳು ಬಿಡುವಿನ ವೇಳೆ ಮಾಡಬಹುದಾದ ಕೆಲಸಗಳೇನು ಅಂತ ಗುರುತಿಸಿ ಅವರಿಂದ ಅದನ್ನು ಮಾಡಿಸಿ ಅವರಿಗೆ ಕೈ ತುಂಬ ಹಣ ಕೊಡಿ. ಅವರ ಆದಾಯ ಹೆಚ್ಚಾಗತ್ತೆ. ಹಳ್ಳಿಗಳಲ್ಲಿ ಜನರ ಬದುಕಿನ ಮಟ್ಟ ಕೂಡ ಏರಿಕೆ ಆಗುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಗಿಡ ಮರಗಳನ್ನು ನೆಡುವ ಮತ್ತು ಕಾಪಾಡುವ ವೃಕ್ಷ ಪಾಲಕಿಯರನ್ನು ನೇಮಕ ಮಾಡಿ ಅವರಿಗೆ ಹಣ ಕೊಡಿ. ಉದ್ಯೋಗ ಸೃಷ್ಟಿಗೆ ನಮ್ಮಲ್ಲಿ ಸಾವಿರ ಮಾರ್ಗಗಳಿವೆ. ಅದರಿಂದ ಆದಾಯನೂ ಬರುತ್ತೆ, ಲಾಭನೂ ಬರುತ್ತೆ, ಬೊಕ್ಕಸಕ್ಕೆ ಹಣನೂ ಹರಿದು ಬರುತ್ತೆ. ಮಾಡೋ ಮನಸ್ಸಿರಬೇಕು ಅಷ್ಟೇ. ಆದರೆ ನಮ್ಮ ರಾಜಕಾರಣಿಗಳು ತಾತ್ಕಾಲಿಕ ಮತಗಳಿಕೆಯ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಒಂದು ಶಾಶ್ವತವಾದ ದೀರ್ಘಾವಧಿಯ ಪ್ಲಾನ್ ಒಂದನ್ನು ರೂಪಿಸೋ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೀಗಾಗಿನೇ ರಾಜ್ಯ ಮತ್ತು ದೇಶ ಒಂದೇ ಸಮಕ್ಕೆ ಸಾಲ ಮಾಡ್ತಾ ನಾವು ಕಟ್ಟೋ ತೆರಿಗೆಯ ಹಣವನ್ನು ಒಂದು ಕಡೆ ಉಚಿತಗಳಿಗೆ ಮತ್ತೊಂದು ಕಡೆ ಸಾಲದ ಬಡ್ಡಿ ಕಟ್ಟೋದಕ್ಕೆ ಪಾವತಿ ಮಾಡ್ತಾ ದೇಶವನ್ನು ಎಲ್ಲಿತ್ತೋ ಅಲ್ಲೇ ಇಟ್ಟು ಅದು ಅಭಿವೃದ್ಧಿ ಆಗೋದಕ್ಕೆ ಅವಕಾಶವೇ ಇಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವುದು. ಇದು ಗೆಳೆಯರೆ ತೆರಿಗೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.